ನನಗೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಮುಂದೆ ಕೂತ್ಕೊಳ್ಳಿ. ಈಗ ಎಲ್ಲರಿಗೂ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಪ್ರಶ್ನೆ ಕೇಳ್ತೀನಿ, ಈಗ ಉತ್ತರ ಅವರು ನಿಜವಾಗ್ಲು ಒಂದ್ ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡ್ಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರ ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು ದಯವಿಟ್ಟು MLA-ಗಳು ನಾಳೆ ದಿನ ಎಲ್ಲರೂ MLA-ಗಳಿಗೆ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್, ಒಂದ್ ನಿಮಿಷ. ಸಭಾಧ್ಯಕ್ಷರೇ ಮತ್ತೆ ಕೊಡ್ತೀನಿ ನಿಮ್ಗೆ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಉತ್ತರ ಕೇಳೋದು ಕೇಳಿ. ಮಾನ್ಯ ನಾನು ಹೆಚ್ಚಿಗೆ ಮಾತಾಡಲ್ಲ ಈ ವಿಚಾರದಲ್ಲಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೀನಿ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಹಂಗಾರೆ ನಿಂತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಪಾಪದ ಕೆಲಸ. ಮತ್ತೆ ನೀವು ಇಂಥ ಪಾಪದ ಕೆಲಸ ಮಾಡಿ ಒಂದು ಎರಡು ಪಾಪದ ಕೆಲಸ ಬೇಡ. ಯಾವುದು ಬೇರೆ ವಿಷಯ ಬಂದಿದೆ, ಅದನ್ನ ರೆಕಾರ್ಡ್ ತೆಗೆದು ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಕಸದ್ ಮಾತಾಡೋಲ್ಲ ಅವ್ರು. ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ, ವೈಯಕ್ತಿಕ ಒಂದು ಮನೆ ನಾನಿಲ್ಲ ಅಂದ್ಬಿಟ್ಟು ಸೀಟು ನಾನು ಇಂಥ ಅದಕ್ಕೆಲ್ಲ ಎದುರಲ್ಲ ನಾನು. ಪುಡಿಗಳಿಗೆಲ್ಲ ಒಳ್ಳೆ ಚರ್ಚೆ ಆಯ್ತು. ಎಷ್ಟು ಮನೆ ಒಳ್ಳೆ ಚರ್ಚೆ ಆಯ್ತು. ಒಳ್ಳೆ ಪಾಸಿಟಿವ್ ಎಲ್ಲ ಮಾತಾಡಿದ್ವಿ. ನಾಳೆ ಏನು ಬರಲ್ಲ ಹೇಳಿದ್ದೀನಿ. ಒಂದ್ ಸೆಕೆಂಡ್ ಒಳ್ಳೆ ಡಿಸ್ಕಷನ್ ಆಗಿದೆ. ಒಳ್ಳೆ ಡಿಸ್ಕಷನ್. ಒಂದ್ ಸೆಕೆಂಡ್ ಸರ್ ಇಷ್ಟೊತ್ತು ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸೈಕೋನ ಇಷ್ಟೊತ್ತು ಒಳ್ಳೆ ಡಿಸ್ಕಷನ್ ಆಗಿದೆ. ಇಶ್ಯೂಸ್ ಮಾತಾಡ್ಲಿ, ವೈಯಕ್ತಿಕವಾಗಿ ಏನ್ ಮಾತಾಡ್ತಿರೋಂಥದ್ದು? ಒಂದ್ ಸೆಕೆಂಡ್ ಒಂದು ನಿಮಿಷ. ಮುನಿರತ್ನ ಇಶ್ಯೂ ಬಂದಾಗ ಅವರು ಉತ್ತರ ಕೊಡ್ಬೇಕು. ಅವ್ರೇನೇನೋ ಕೇಳಿದ್ದಾರೆ, ಅದು ಉತ್ತರ ಕೊಡ್ಬೇಕು. ಆದ್ರೆ ಅಶೋಕ್ ಅದೇನೋ ಚುಚ್ಚೋದು, ರೇಪಿಸ್ಟು, ಇವೆಲ್ಲ ಪದ ಈ ಸದನಕ್ಕೆ ಭೂಷಣ ತರೋದಿಲ್ಲ. ದಯವಿಟ್ಟು ನೀವು ಆಸ್ ಎ ಕಸ್ಟೋಡಿ ಆಫ್ ನಾನು ಇಲ್ದೆ ಹೋದಾಗ ಇಲ್ಲೇನೇನ್ ನಡೆದಿದೆ?
260 ಕೋಟಿ ರೂಪಾಯಿ. ಆಯ್ತು, ನಾನು ನಾವು ಮಾತಾಡೋದು corruption ಉತ್ತರ act ಕೊಡ್ಲಿ. ಒಂದ್ ಎಕರೆಗೆ ಉತ್ತರ ಕೊಡ್ಲಿ. ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಹೇಳಿಲ್ಲ ಅವರು. ಉತ್ತರ ಕೊಡ್ಲಿ. ಆಯ್ತು, ಕೂತ್ಕೊಳ್ಳಿ ಈಗ. ಉತ್ತರ ಕೊಡ್ಲಿ. Sit down ಈಗ. ಕೂತ್ಕೊಳ್ಳಿ. ಉತ್ತರ ಕೊಡ್ಲಿ. ಆಯ್ತು, ನಾನು ಹೇಳಿರೋದು ಚರ್ಚೆ ಕೊಡ್ಲಿ. ಅದು ಹೇಳಿದ್ದೇನೆ. ಈಗ ನೋಡಿ, ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.